ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಕೇಂದ್ರ ಸಚಿವ ಸಹೋದರನಿಂದಲೇ ಲೈಂಗಿಕ ದೌರ್ಜನ್ಯ ಆಯ್ತಾ? ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಇದನ್ನ ಹೀಗೆ ಬಿಡೋದಿಲ್ಲ, ಇದನ್ನ ಯಾವ ಮಟ್ಟಕ್ಕೆ ಒಯ್ತೀನಿ ನೋಡ್ತಾ ಇರಿ ಅಂತ ಪ್ರಿಯಾಂಕ್ ಖರ್ಗೆ ಈಗ ಕಿಡಿಕಾರ್ತಾ ಇದ್ದಾರೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತ ಪ್ರಕರಣ ಆಗಿದೆ. ಕೇಂದ್ರ ಮಂತ್ರಿ ಸಹೋದರನಿಂದಲೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ, ಜೀವ ಬೆದರಿಕೆಯ ಆರೋಪ ವ್ಯಕ್ತವಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಎಸಗಿದ್ದು ಅಲ್ಲದೆ ಬೆದರಿಕೆ ಹಾಕಿದ್ರ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗ ಯಾರು ಆ ಮಂತ್ರಿ? ಹಾಗಾದ್ರೆ ಆ ಮಂತ್ರಿ ಸೋದರ ಸಿಕ್ಕಿ ಬಿದ್ದಿದ್ದು ಹೇಗೆ? ಕೇಂದ್ರ ಸಚಿವರ ವಿರುದ್ಧ ಅಕ್ಷರಶಃ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಈಗ ಈ ಕೇಸ್ ಸಾಮಾನ್ಯದ್ದಲ್ಲ, ಅವರಿಗೆ ಶಿಕ್ಷೆ ಕೊಡಿಸುತ್ತೇನೆ. ಮಂತ್ರಿ ಬ್ರದರ್ ವಿರುದ್ಧ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಈಗ ಹಾಗಿದ್ರೆ ಯಾರು ಗೊತ್ತಾ ಕೇಂದ್ರದ ಆ ಪ್ರಭಾವಿ ಮಿನಿಸ್ಟರ್ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಈಗ ಹಲ್ಚಲ್ ಎಬ್ಬಿಸಿದೆ. ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದು ಯಾವ ಕೇಂದ್ರ ಸಚಿವನ ಮೇಲೆ? ಹಾಗಾದ್ರೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ, ಜೀವ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೇಂದ್ರ ಸಚಿವರ ವಿರುದ್ಧ ಅಕ್ಷರಶಃ ಗುಡುಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಈಗ ಹೋಮ್ ಮಿನಿಸ್ಟರ್ ಗರಂ ಆಗಿದ್ದಾರೆ. ಹಾಗಿದ್ರೆ ಯಾವ ಕೇಂದ್ರ ಮಂತ್ರಿಯ ಸಹೋದರ ಆತ? ಮಂತ್ರಿ ಬ್ರದರ್ ವಿರುದ್ಧ ಗೃಹ ಮಂತ್ರಿ ಪ್ರಿಯಾಂಕ್ ಗುಡುಗಿದ್ದಾರೆ. ಈ ಕೇಸನ್ನ ಸುಮ್ಮನೆ ಬಿಡೋದಿಲ್ಲ, ಇದಕ್ಕೆ ಒಂದು ಕರೆಕ್ಟ್ ಆದಂತ ಕ್ರಮವನ್ನ ಕೈಗೊಳ್ತೇನೆ ಅಂತ ಪ್ರಿಯಾಂಕ್ ಖರ್ಗೆ ಈಗ ಗುಡುಗಿದ್ದಾರೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಜೀವ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರ ಮಂತ್ರಿ ಸಹೋದರನಿಂದಲೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ಕೇಸ್ ಸಾಮಾನ್ಯದ್ದಲ್ಲ, ಅವರಿಗೆ ಶಿಕ್ಷೆ ಕೊಡಿಸ್ತೇನೆ. ಅಕ್ಷರಶಃ ಈಗ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಕೇಂದ್ರ ಮಂತ್ರಿ ಬ್ರದರ್ ವಿರುದ್ಧ ಈಗ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿ ಹೊರಹೊಮ್ಮುತ್ತಾ ಇದೆ. ಈ ಕೇಸ್ ಸಾಮಾನ್ಯದ್ದಲ್ಲ, ಅವರಿಗೆ ಶಿಕ್ಷೆ ಕೊಡಿಸ್ತೇನಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ದಾರೆ. ಮಂತ್ರಿ ಬ್ರದರ್ ವಿರುದ್ಧ ಈಗ ಸೆಂಟ್ರಲ್ ಮಿನಿಸ್ಟರ್ ಸಹೋದರನ ವಿರುದ್ಧ ಈಗ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಿದ್ರೆ ಯಾರಾತ? ಇದು ನಿಮ್ಮ ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತ ಸುದ್ದಿಯಾಗಿದೆ. ಕೇಂದ್ರ ಮಂತ್ರಿ ಸಹೋದರನಿಂದಲೇ ಇಂತಹ ಒಂದು ದೌರ್ಜನ್ಯ, ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಈಗ ತಿಳಿದು ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಸಹೋದರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಮಂತ್ರಿಗಳು ಕೂಡ ಗುಡುಕ್ತಾ ಇದ್ದಾರೆ. ಇದನ್ನ ಹೀಗೆ ಬಿಡೋದಿಲ್ಲ, ಇದಕ್ಕೆ ಒಂದು ಸರಿಯಾದಂತ ಕ್ರಮವನ್ನ ಕೈಗೊಳ್ತೇನೆ ಅಂತ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಗುಡುಕ್ತಾ ಇದ್ದು, ಇದರ ಮಧ್ಯೆ ಈಗ ಆ ಕೇಂದ್ರ ಮಂತ್ರಿಯ ಸಹೋದರ ಯಾರು ಅನ್ನೋ ಪ್ರಶ್ನೆ ಒಂದು ಕಡೆ, ಆದ್ರೆ ಆ ಕೇಂದ್ರ ಮಂತ್ರಿ ಬೇರಾರು ಅಲ್ಲ, ನಮ್ಮ ಧಾರವಾಡದ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರ ಸಹೋದರ ಅನ್ನೋದೀಗ ಎಫ್ಐಆರ್ ನಲ್ಲಿ ತಿಳಿದು ಬರ್ತಾ ಇದೆ. ಗೋಪಾಲ್ ಜೋಶಿ ಲೈಂಗಿಕ ದೌರ್ಜನ್ಯ ಎಸಗಿದ್ರ? ಪ್ರಹ್ಲಾದ್ ಜೋಶಿ ಅವರ ತಮ್ಮ ಗೋಪಾಲ್ ಜೋಶಿ ಲೈಂಗಿಕ ದೌರ್ಜನ್ಯ ಎಸಗಿದ್ರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ಬೆದರಿಕೆ ಹಾಕಿದ್ರು ಆ ಮಹಿಳೆಗೆ ಅನ್ನೋದೀಗ ಸದ್ಯದ ಮಟ್ಟಕ್ಕೆ ತಿಳಿದು ಬರ್ತಾ ಇದೆ. ಗೋಪಾಲ್ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದರ ವಿರುದ್ಧ ಈಗ ಹೋಮ್ ಮಿನಿಸ್ಟರ್ ಸರಿಯಾದಂತ ಕ್ರಮವನ್ನ ಕೈಗೊಳ್ತೇನೆ, ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮಾತಿನಲ್ಲಿ ಈಗಾಗಲೇ ಕುಟುಕಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೇಲೆ.
ಗೋಪಾಲ್ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆಗಸ್ಟ್ 6ರಂದು ವಿದ್ಯಾಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸಂತ್ರಸ್ತ ಮಹಿಳೆಯ ದೂರಿನ ಆಧಾರದ ಮೇಲೆ ಈ ಕೇಸ್ ದಾಖಲಾಗಿದೆ. ಹೀಗಾಗಿ ಈ ಕೇಸನ್ನ ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ದಾರೆ. ಹಾಗೆ ಸೆಂಟ್ರಲ್ ಮಿನಿಸ್ಟರ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅವರ ಸಹೋದರ ಗೋಪಾಲ್ ಜೋಶಿ ಮಾಡಿರುವಂತಹ ಆರೋಪ ಇದು. ಸಂತ್ರಸ್ತ ಮಹಿಳೆ ದೂರಿನ ಆಧಾರದ ಮೇಲೆ ಈಗ ಕೇಸ್ ಬುಕ್ ಆಗಿದೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಸಹೋದರ ಈ ರೀತಿ ಮಾಡ್ತಾರೆ ಅಂದ್ರೆ ಏನರ್ಥ? ಮಹಿಳೆಗೆ ನ್ಯಾಯ ಸಿಗಲೇಬೇಕು ಅಂತ ಒಂದು ಕಡೆ ಈಗಾಗಲೇ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಲ್ಲದೆ ಅವರಿಗೆ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೀವ ಬೆದರಿಕೆ ಹಾಕಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ, ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋದು ಈಗ ಮಹಿಳೆಯ ದೂರಿನಲ್ಲಿ ದಾಖಲಾಗಿದೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಇದರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಪ್ರಹ್ಲಾದ್ ಜೋಶಿ ಅವರ ಸಹೋದರ, ಒಂದು ವಿಂಡೋದಲ್ಲಿ ಗಮನಿಸಬಹುದು, ಇವರೇ ಪ್ರಹ್ಲಾದ್ ಜೋಶಿ ಅವರ ಸಹೋದರ ಗೋಪಾಲ್ ಜೋಶಿ. ಇವರ ಮೇಲೇ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಲ್ಲದೆ ಆ ಮಹಿಳೆಗೆ ಬೆದರಿಕೆ ಹಾಕಿದ್ರು ಅನ್ನೋದು ಕೂಡ ಈಗ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಗೋಪಾಲ್ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದ್ದು ಇದರ ವಿರುದ್ಧ ಈಗ ಗೃಹ ಮಂತ್ರಿ ಆದಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆ ಮಂತ್ರಿಯ ಸಹೋದರನನ್ನ ಬಿಡೋ ಮಾತೇ ಇಲ್ಲ, ಆತನಿಗೆ ತಕ್ಕ ಶಾಸ್ತಿ ಮಾಡಿಸ್ತೇನೆ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಗುಡುಕ್ತಾ ಇದ್ದಾರೆ. ಒಂದು ಕಡೆ ಜನರು ಕೂಡ ಈಗ ಆತಂಕದಲ್ಲಿದ್ದಾರೆ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಸಹೋದರ ಈ ರೀತಿ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಸುರಕ್ಷತೆನೇ ಇಲ್ವಾ ಈ ಜಗತ್ತಿನಲ್ಲಿ ಅಂತ ಈಗ ಪ್ರಶ್ನೆ ಎದ್ದಿದೆ. ಲೈಂಗಿಕ ದೌರ್ಜನ್ಯವನ್ನ ಎಸಗೋದಲ್ಲದೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬರ್ತಾ ಇದೆ. ಗೋಪಾಲ್ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ ಝೋನ್ ಅನ್ನೋದೇ ಇಲ್ವಾ? ಈಗ ಇಡೀ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಸಹೋದರನ ಮೇಲೆ. ಗೋಪಾಲ್ ಜೋಶಿ ಮಾಡಿರುವಂತಹ ಆರೋಪ, ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಇವೆಲ್ಲವನ್ನ ಖಂಡಿಸಿ ಈಗ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಕೇಸ್ ವಿಚಾರವಾಗಿ ಗುಡುಕ್ತಾ ಇದ್ದಾರೆ. ಹಾಗಾದ್ರೆ ಸಂತ್ರಸ್ತ ಮಹಿಳೆ ಬಾಂಬ್ ಸಿಡಿಸಿರೋದೇನು? ಇದು ನಿಮ್ಮ ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ತಮ್ಮ ಕುಟುಂಬಕ್ಕೂ ತೊಂದರೆ ಉಂಟು ಮಾಡಿದ್ದಾನೆ, ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಷ್ಟೇ ಅಲ್ಲದೆ ನನ್ನ ಕುಟುಂಬಕ್ಕೂ ಕೂಡ ಬೆದರಿಕೆ ಹಾಕಿದ್ದಾನೆ. ಘಟನೆಯ ಕುರಿತು ಬಾಯಿ ಬಿಟ್ರೆ ಕೊಲೆ ಮಾಡ್ತೇನೆ ಅಂತ ಸಂತ್ರಸ್ತೆಗೆ ಹೆದರಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಾನು ಸಮಾಜ ಸೇವಕಿ ಎಂದಿರೋ ದೂರುದಾರ ಮಹಿಳೆ, ಸಂತ್ರಸ್ತ ಮಹಿಳೆಯ ಬಾಂಬ್ನಿಂದಾಗಿ ಈಗ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳ್ತಾ ಇದೆ. ತಮ್ಮ ಕುಟುಂಬಕ್ಕೂ ತೊಂದರೆ ಉಂಟು ಮಾಡಿದ್ದಾನೆ. 2022ರ ಮೇ 29ರಂದು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಘಟನೆ ಕುರಿತು ಬಾಯಿ ಬಿಟ್ರೆ ನಿನ್ನನ್ನು ಕೊಲೆ ಮಾಡಿಸುವೆ ಅನ್ನೋ ಬೆದರಿಕೆ ಕೂಡ ಹಾಕಿದ್ದ. ನಾನು ಸಮಾಜ ಸೇವಕಿ ಎಂದಿರೋ ದೂರುದಾರ ಮಹಿಳೆ ಈಗ ದೂರಿನಲ್ಲಿ ಜೋಶಿ ಸಹೋದರನ ದೌರ್ಜನ್ಯದ ಬಗ್ಗೆ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಈಗ ಘಟನೆಯ ಕುರಿತು ಬಾಯಿ ಬಿಟ್ರೆ ಕೊಲೆ ಮಾಡಿಸ್ತೇನೆ, ದೂರಿನಲ್ಲಿ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ಮಹಿಳೆ.